ವೈಶ್ವಾನರಂ ಬಿಭ್ರತಿ ಭೂಮಿರಗ್ನಿಂ ಇಂದ್ರಋಷಭಾದ್ರವಿಣೇನೋ ದಧಾತು. ಬ್ರಹ್ಮಚರ್ಯಾಶ್ರಮಿಗಳು, ಮಹಾ ತಪಸ್ವಿಗಳು, ಅಪ್ರತಿಮ ವೇದಾಂತ ಪಂಡಿತರು, ವಾಗ್ಮಿಗಳು ಹಾಗೂ ತಮ್ಮ ದಿಗ್ವಿಜಯ ಕಾಲದಲ್ಲಿ ಅನೇಕ ಪವಾಡಗಳನ್ನು ತೋರಿಸಿ ಅಭಿನವ ವಿಶ್ವರೂಪಾಚಾರ್ಯರಂತೆ ಮೆರೆಯುತ್ತಿದ್ದ ಶ್ರೀಮದ್ ಜಗದ್ಗುರು ನಾಗಧರ್ಮೇಂದ್ರ ತೀರ್ಥ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ವೇಣುಗಿರಿಯ ಪ್ರಶಾಂತವಾದ ವಾತಾವರಣ, ಅಲ್ಲಿನ ಭಕ್ತ ಜನರ ಆದರಾತಿಶಯ ಪೂರ್ವಕವಾದ ಸ್ವಾಗತದಿಂದ ಪ್ರಸನ್ನ ಚಿತ್ತರಾಗಿ ಇಲ್ಲೇ ನೆಲೆ ನಿಂತು ತಮ್ಮ ಪರಿವ್ರಾಜಕ ವೃತ್ತಿಯನ್ನು ನಿರ್ವಹಿಸಲು ನಿರ್ಧರಿಸುವುದು ಗಮನಾರ್ಹವಾಗಿದೆ. ಸ್ವಸ್ತಿ ಶ್ರೀ ಶಾಲಿವಾಹನ ಶಕವರ್ಷ 1814 ನಂದನ ಸಂವತ್ಸರದ ಆಷಾಢ ಬಹುಳ ಷಷ್ಠಿ 1892 ಇಸವಿಯು ಶ್ರೀ ಜಗದ್ಗುರು ನಾಗಧರ್ಮೇಂದ್ರ ತೀರ್ಥರ ಚಾತುರ್ಮಾಸ್ಯ ಸಮಯ. ಇದೇ ವೇಳೆ ಕೀರ್ತಿಶೇಷ ಶ್ರೀ ಯಲ್ಲೂರು ಸುಬ್ರಾಯ ಆಚಾರ್ಯರಿಂದ ಶ್ರೀ ವೇಣುಗಿರಿ ದೇವಸ್ಥಾನದ ಸ್ವಂತ ಗರ್ಭಗೃಹ ಪ್ರಾಕಾರಗಳ ನಿರ್ಮಾಣದ ಬಗ್ಗೆ ತಮ್ಮ ಸ್ವಂತ ಮೂಲ ಹಕ್ಕಿನ ಸ್ಥಳದ ಧರ್ಮ ಸಾಧನದ ಘೋಷಣೆ. ಕುಶಲ ಸ್ವರ್ಣಶಿಲ್ಪಿ ಮಾತ್ರವಲ್ಲದೆ ಪ್ರಸಿದ್ಧ ಜ್ಯೋತಿಷಿ ಹಾಗೂ ಭೂಗರ್ಭ ಶಿಲ್ಪಶಾಸ್ತ್ರಜ್ಞರೂ ಆಗಿದ್ದ ಯಲ್ಲೂರು ಸುಬ್ರಾಯಾಚಾರ್ಯರಿಗೆ ಈಗಿನ ದೇವಸ್ಥಾನವಿರುವ ಸ್ಥಳವೇ ಸರ್ವವಿಧದಿಂದಲೂ ಪ್ರಶಸ್ತವಾಗಿ ಕಂಡಿರಬೇಕು. ಅಂತೆಯೇ 5.25 ಎಕರೆ ವಿಸ್ತೀರ್ಣವಿರುವ ಆ ಸ್ಥಳದ ಅರ್ಧಾಂಶವನ್ನು ಧರ್ಮಸಾಧನ ರೂಪದಿಂದಲೂ, ಉಳಿದ ಅರ್ಧಾಂಶವನ್ನು ಸಮಾಜದ 10 ಸಮಸ್ತರ ಕೋರಿಕೆಯ ಮೇರೆಗೆ ರೂಪಾಯಿ 50 ಕ್ರಯಕ್ಕೂ ಶ್ರೀ ದೇವರ ಹೆಸರಿನಲ್ಲಿ ದಿನಾಂಕ 27/5/1893 ರಿಜಿಸ್ಟರ್ ಮಾಡಿಸಿದರು. ಎಲ್ಲ ಸ್ಥಳವು ದೇವಸ್ಥಾನದ ನಿರ್ಮಾಣಕ್ಕೆ ಏಕ ವ್ಯಕ್ತಿಯದೇ ದಾನವಾಗಬಾರದೆಂಬ ಅಭಿಪ್ರಾಯ ಮೂಡಿಬಂದುದೇ ಅರ್ಧಾಂಶ ಕ್ರಯ ಚೀಟಿಗೆ ಕಾರಣವಾಗಿತ್ತು. ಸ್ವಂತ ನಿವೇಶನವು ದೊರಕಿದೊಡನೆಯೇ ಅತ್ಯುತ್ಸಾಹದಿಂದ ದೇವಸ್ಥಾನದ ನಿರ್ಮಾಣ ಕಾರ್ಯವು ಪ್ರಾರಂಭಗೊಂಡು ಭಜಕ ವೃಂದದ ತನು ಮನ ಧನ ಸಹಾಯದಿಂದ ಶೀಘ್ರವಾಗಿಯೇ ಪೂರ್ಣಗೊಂಡಿತು. ಈ ಪುಣ್ಯ ಕಾರ್ಯಕ್ಕೆ ಉಡುಪಿಯ ಖಾನ್ ಬಹದ್ದೂರ್ ಹಾಜಿ ಅಬ್ದುಲ್ಲಾ ಸಾಹೇಬರಿಂದ 4 ವರಹಗಳ ಧನ ಸಹಾಯವು ಪ್ರಾಪ್ತವಾದುದು ಸ್ಮರಣೀಯ. ಶ್ರೀ ಜಗದ್ಗುರು ನಾಗಧರ್ಮೇಂದ್ರ ತೀರ್ಥರು ನೀರೇಬೈಲೂರಿನ ಪ್ರಸಿದ್ಧ ಜ್ಯೋತಿಷ್ಯ ಬ್ರಹ್ಮ ಶ್ರೀ ವೇದಾಚಾರ್ಯರ ಮುಖೇನ ಕೌಡೂರಿನ ಹೆಗ್ಗಡೆಯವರಿಂದ ಭಿಕ್ಷೆ ಸ್ವೀಕರಿಸಿ ದೇವಸ್ಥಾನದ ನಿರ್ಮಾಣಕ್ಕೆ ಧನ ಸಹಾಯ ಪ್ರಾಪ್ತವಾಗಲು ಕಾರಣರಾಗಿರುತ್ತಾರೆ. ಶ್ರೀ ಜಗದ್ಗುರುಗಳ ಆಶೀರ್ವಚನ ಹಾಗೂ ಆಗಿನ ಧರ್ಮದರ್ಶಿ ಕೀರ್ತಿಶೇಷ ಶ್ರೀ ವೇಣುಗಿರಿ ಅನಂತಯ್ಯಾಚಾರ್ಯರ ಮುಖಂಡತ್ವದಲ್ಲಿ ದೇವಸ್ಥಾನಕ್ಕಾಗಿ ಅಹರ್ನಿಶಿ ದುಡಿದು ನಗದು ಹಾಗೂ ಸಾಮಗ್ರಿಗಳ ರೂಪದಲ್ಲಿ ನೆರವಾದ ಅಸಂಖ್ಯ ಭಜಕ ವೃಂದದ ನೆರವಿನೊಂದಿಗೆ ಚಿಕ್ಕ ಖಾಸಗಿ ಮಂದಿರವೊಂದರಲ್ಲಿ ಪೂಜೆಗೊಳ್ಳುತ್ತಿದ್ದ ಶ್ರೀ ಕಾಳಿಕಾದೇವಿಯನ್ನು ನೂತನವಾಗಿ ನಿರ್ಮಾಣವಾದ ದೇವಸ್ಥಾನದಲ್ಲಿ ಶ್ರೀಮದ್ ಜಗದ್ಗುರು ನಾಗಧರ್ಮೇಂದ್ರ ತೀರ್ಥ ಮಹಾಸ್ವಾಮಿಗಳವರಿಂದಲೇ ವಿಧ್ಯುಕ್ತವಾಗಿ ಪ್ರತಿಷ್ಠಾಪಿಸಲಾಯಿತು. ಶ್ರೀ ಶಿಲ್ಪ ಸಿದ್ಧಾಂತಿ ಶಿವಯೋಗಿ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ದಿವ್ಯ ಕರಕಮಲಗಳಿಂದ ಒಂದೇ ಗರ್ಭಗುಡಿಯೊಳಗೆ ವೇದಿಕೆಯ ಮೇಲೆ ಸರ್ವಾತ್ಮಕ ಶ್ರೀ ವಿಶ್ವಕರ್ಮೇಶ್ವರ, ಕೆಳಗಡೆ ಅಮ್ಮನವರ ಪ್ರತಿಷ್ಠೆಯು ಅಪೂರ್ವವೂ ಚಿತ್ತಾಕರ್ಷಕವೂ ಆಗಿದೆ. ವರ್ಷಂಪ್ರತಿ ಮಾರ್ಗಶಿರ ಶುದ್ಧ ನವಮಿಯಿಂದ ಏಕಾದಶಿ 3 ದಿನಗಳ ಪರ್ಯಂತ ಪ್ರತಿಷ್ಠಾ ವರ್ಧಂತ್ಯುತ್ಸವವು ವಿಧ್ಯುಕ್ತವಾಗಿ ಜರುಗುತ್ತಿದೆ. ಶ್ರೀ ವೇಣುಗಿರಿ ಕೃಷ್ಣಯ್ಯಾಚಾರ್ಯರು ಧರ್ಮದರ್ಶಿ ಸ್ಥಾನದಿಂದ ನಿವೃತ್ತಿಗೊಂಡ ನಂತರ ಮಂಗಳೂರಿನ ಉದ್ಯಮಿ ಕೆನರಾ ಜ್ಯುವೆಲರ್ಸ್ನ ಮಾಲಕ ಶ್ರೀ ಪಾಲ್ಕೆ ಬಾಬುರಾಯಾಚಾರ್ಯರು ಸರ್ವಾನುಮತದಿಂದ ಆಯ್ಕೆಗೊಂಡರು. ಇವರ ಕಾಲದಲ್ಲಿ ಶ್ರೀ ಕ್ಷೇತ್ರದ ಚತುರ್ಗಡಿಯೊಳಗಣ ತೆಂಕಾರು ಮಾಗಿಣೆಗೆ ಸೇರಿದ ಗ್ರಾಮ ಮುಕ್ತೇಸರರ ನೇಮಕವನ್ನು ಸೂಕ್ತ ಕಾರ್ಯಕ್ರಮದ ಅನುಷ್ಠಾನದಿಂದ ವ್ಯವಸ್ಥಿತಗೊಳಿಸಲಾಯಿತು. ಶ್ರೀ ಪಾಲ್ಕೆ ಬಾಬುರಾಯಾಚಾರ್ಯರ ತರುವಾಯ ಶಿರ್ವಾ ಮಂಚಕಲ್ಲಿನ ಶ್ರೀ ಎಸ್ ಹರಿಶ್ಚಂದ್ರ ಆಚಾರ್ಯರು, ಕುಂಜಿಬೆಟ್ಟು ಶ್ರೀ ವೆಂಕಟರಮಣ ಆಚಾರ್ಯರು, ಶ್ರೀ ಯೋಗೀಶ್ ಪಾಲ್ಕೆ ಮಂಗಳೂರು, ಉಡುಪಿಯ ಶ್ರೀ ನಾಗರಾಜ ಆಚಾರ್ಯ ಕಾಡಬೆಟ್ಟು ಹಾಗೂ ಶ್ರೀ ಕರಂಬಳ್ಳಿ ವಿಶ್ವನಾಥ ಆಚಾರ್ಯರು ಧರ್ಮದರ್ಶಿಗಳಾಗಿ ಸೇವೆ ಸಲ್ಲಿಸಿ ದೇವಸ್ಥಾನದ ಏಳಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿದರು.
ಪ್ರಸ್ತುತ ಪಡುಕುತ್ಯಾರು ಶ್ರೀ ಸದಾಶಿವ ಎ ಆಚಾರ್ಯರವರ ಮುಂದಾಳತ್ವದಲ್ಲಿ ತೆಂಕಾರು ಮಾಗಣೆ ಶ್ರೀ ಕ್ಷೇತ್ರ ವೇಣುಗಿರಿ ಶ್ರೀ ಕಾಳಿಕಾಂಬ ವಿಶ್ವಕರ್ಮೇಶ್ವರ ದೇವಸ್ಥಾನವು ಪ್ರಗತಿ ಪಥದಲ್ಲಿ ಮುಂದುವರಿಯುತ್ತಾ ಶ್ರೀ ಕ್ಷೇತ್ರದ ಮಹಿಮೆಯು ದೇಶ ವಿದೇಶಗಳಲ್ಲಿ ಪಸರಿಸುತ್ತಾ ಕೀರ್ತಿಯ ಶಿಖರವನ್ನೇರುತ್ತದೆ. ಸರಸ್ವತಿ ದಂತಾನ್ ರಕ್ಷತ ಕೌಮಾರಿ ಕಂಠಮಧ್ಯೆ ತು ಚಂಡಿಕಾ ಖಂಡಿಕಾಂ ಚಿತ್ರಘಂಟಾ ಚ ಮಹಾಮಾಯಾ ಚ ತಾಲುಕೆ.